ಏನು ಘಾಟಿ ದನದ ಜಾತ್ರೆ ಇಡೀ ರಾಜ್ಯಾದ್ಯಂತ ಈ ಒಂದು ಜಾತ್ರೆ ನಡೀತಕ್ಕಂಥದ್ದು. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬರ್ತಕ್ಕಂಥ ಎಲ್ಲ ರೈತ ಮುಖಂಡರಿಗೆ ನಾನು ಹೇಳಕ್ಕೆ ಬಯಸ್ತೇನೆ, ಇಂದು ನಮ್ಮ ನವಕರ್ನಾಟಕ ಯುವಶಕ್ತಿ ವೇದಿಕೆ ವತಿಯಿಂದ ಏನು ಮೂಲಭೂತ ಸೌಕರ್ಯಗಳು, ನೀರಿರ್ಬೋದು, ಹಾಸ್ಪಿಟಲ್ದು ಇರ್ಬೋದು, ಹಾಗೆ ಹುಲ್ಲು ವಿತರಣಾ ಕಾರ್ಯಕ್ರಮವನ್ನು ಇಂದು ನವಕರ್ನಾಟಕ ಯುವಶಕ್ತಿ ವೇದಿಕೆ ವತಿಯಿಂದ ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ಇಡೀ ರಾಜ್ಯ ವ್ಯಾಪ್ತಿ ಎಲ್ಲ ರೈತರು ಈ ಒಂದು ಜಾತ್ರೆಗೆ ನಿಮ್ಮ ಏನು ಹಸುಗಳು ಸಾಕಿರ್ತಕ್ಕಂಥ ಹಳ್ಳಿ ತಳಿ ಇರ್ಬೋದು, ಅಮೃತ ತಳಿ ಇರ್ಬೋದು, ಅನೇಕ ತಳಿಗಳಿರ್ತಕ್ಕಂಥ ಒಂದು ದನಗಳನ್ನು ತಗೊಬನ್ನಿ. ಇಲ್ಲಿ ವ್ಯಾಪಾರ ವಹಿವಾಟು ಮಾಡಿ ಒಬ್ಬ ರೈತರ ಕಷ್ಟ ಏನು ಅಂತ ಒಬ್ಬ ರೈತರ ಮಗನಿಗೆ ಗೊತ್ತಾಗ ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ ಆಗುತ್ತೆ. ಯಾಕಂದರೆ ಒಬ್ಬ ರೈತ ಒಂದು ಜೊತೆ ಹೋರಿಗಳನ್ನು ಸಾಕಬೇಕಂದ್ರೆ ಸುಮಾರು 30,000-40 ಸಾವಿರ ರೂಪಾಯಿ ಖರ್ಚಾಗುತ್ತೆ. ಆ ಒಂದು ಖರ್ಚಾದ ಒಂದು ವೆಚ್ಚವನ್ನು ಯಾರೂ ಕೂಡ ಭರಿಸೋದಿಲ್ಲ. ಆ ರೈತರಿಗೆ ಅದು ಅನುಭವ ಹೆಚ್ಚಾಗಿರೋದ್ರಿಂದ ದಯವಿಟ್ಟು ಇಡೀ ರಾಜ್ಯದ ಎಲ್ಲ ರೈತರು ಬನ್ನಿ, ಭಾಗವಹಿಸಿ. ನಮ್ಮ ಕಡೆಯಿಂದ ಸಂಪೂರ್ಣ ಸಹಕಾರ ರೈತರಿಗೆ ಕೊಡ್ತೀವಿ. ಇವತ್ತು ಹಸುಗಳನ್ನ ಉಳಿಸಿ ಬೆಳೆಸಿ ಅಂತ ಹೇಳ್ತಾ ಬಯಸ್ತೇನೆ. ಸುಮಾರು 50ರಿಂದ 1 ಲಕ್ಷವರೆಗೂ ಭಾಗವಹಿಸೋ ನಿರೀಕ್ಷೆ ಇದೆ. ಯಾಕೆಂದರೆ ಹೌದು, ನಾವು ನಮ್ಮ ನವಕರ್ನಾಟಕ ಯುವಶಕ್ತಿ ವೇದಿಕೆ ವತಿಯಿಂದ ನೀರು ವ್ಯವಸ್ಥೆ ಇರ್ಬೋದು, ಕರೆಂಟು ಸೌಲಭ್ಯ ಆಲ್ರೆಡಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೊಡ್ತಾರೆ, ಅದೇನು ಸಮಸ್ಯೆ ಇಲ್ಲ. ಆರೋಗ್ಯ ವಿಚಾರದಲ್ಲಿ ಪಶು ವೈದ್ಯರು ಅಲ್ಲೇ ಇರ್ತಾರೆ, ಅದು ಏನು ಸಮಸ್ಯೆ ಇಲ್ಲ. ಇನ್ನು ಮೇವುದು ನಮ್ಮ ಸುತ್ತಮುತ್ತಲ ಜಿಲ್ಲೆಗಳಿಗೆ ಹೊರತುಪಡಿಸಿ ಬೇರೆ ಕಡೆ ಜಿಲ್ಲೆಗಳಿಂದ ಬರ್ತಕ್ಕಂಥ ಪ್ರತಿಯೊಂದು ಕುಟುಂಬದ ರೈತರಿಗೆ ಏನು ಅವರ ತಳಿಯನ್ನು ಸಾಕಿರ್ತಾರೆ, ಪ್ರತಿಯೊಂದು ಹಸುಗಳನ್ನ ಆ ಹಸುಗಳಿಗೆ ನಾವು ಮೇವು ಕೊಡೋ ಅಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದರಿಂದ ದಯವಿಟ್ಟು ಎಲ್ಲ ರೈತರು ಬನ್ನಿ, ಭಾಗವಹಿಸಿ. ಖಂಡಿತ ನಮ್ಮ 25ರಿಂದ ಪ್ರಾರಂಭವಾಗಿ 3 ತಾರೀಕುವರೆಗೂ ಈ ಒಂದು ಜನಜಾತ್ರೆ ನಡೀತದೆ. ದಯವಿಟ್ಟು ಆದಷ್ಟು ಬೇಗ ಬನ್ನಿ.